ಅಳಂಗಿಲ್ಲ ಸುಂಬಳ ಕಳಿತಾರ ಅವ್ರು. ಅವಾಗಿನ ಹೆಣ್ಮಕ್ಳು ನಮ್ಮ ಮೌದ್ರ ಕಾಲ್ನಾಗಿವ. ನಮ್ಮ ಮೌದ್ರೆಲ್ಲ ಅವಾಗ ಇದು ಮಾಡಿದಾಗ ಅವ್ರು ತಿರ್ಕೊಂಡು ಅವ್ರು ಹ್ಯಾಂಗತ್ರಿ ಏನ್ ನೋಡಿ ಹಿಂದಿಂದು ಮುಂದಿಂದು ಏನಿದ್ದು ಇಲ್ಲೆಲ್ಲ ಅಂದಂದು ಹತ್ತು ಬಿಡೋದೇವ. ನೋಡ್ಬೇಕು ನೀವೆಲ್ಲ ಆಗಿನ ಕಾಲದಾಗ. ಅಜ್ಜಿ ತೀರ್ಕೊಂಡಿಳ್ರಿ. ಅಜ್ಜಿ ತೀರ್ಕೊಂಡಿಳು. ಅಜ್ಜಿ ಮಗಳು ಜಮಖಂಡಿ ಕೊಟ್ರು. ಜಮಖಂಡಿ ಫೋನ್ ಹಚ್ಚಿದ್ರು ಅಜ್ಜಿ ಮಗಳಿಗೆ. ಹಾ ಯಾವ ತಂಗಿ ಸುಗಳಬಾಯಿ ಎಲ್ಲಿದ್ದೇವ ನಿಮ್ಮ ಹೋಗ್ಯಾಳ. ಅಲ್ಲ ಹೋಗ್ಲ ಆಕೆ ಅಲ್ಲೇ ಫೋನ್ದಾಗೆ ಹಾರ್ಟ್ ಅಟ್ಯಾಕ್ ಆಕೆಗೆ. ಅವ್ವ ಅಜ್ಜಿ ಹೋಗ್ಯಾಳ ಮತ್ತೆ ನೀವು ಬರ್ಬೇಕು ನಾಳೆಗೆ 12 ಗಂಟೆ ತನಕ ಬರ್ಬೇಕು ಅಂದ. ಅವ್ರು ನೋಡ್ರಿ ಅಕ್ಕರ ಅವ್ರ ಅವ್ವ ಮಗಳೇನು ಇದ್ರಲ್ಲ ಅವ್ರ ಅವ್ವ ಮಗಳು ಅವ್ರು ಏನ್ ಮಾಡ್ತಿರು ಮಗಳು ಅಜ್ಜಿ ಮಗಳು ಅವರು ಶೌಂತಿಕಾಯಿ ಪಡಲಕಾಯಿ ಹೀರಿಕಾಯಿ ಬಾಳಿಕಾಯಿ ಇವು ಬರೇ ಕಾಯಿಪಲ್ಯ ಮಾರೋದ್ರಾಗ ಅವ್ರದ್ದು ತಲೆ ಇತ್ರಿ. ಅವ್ರು ಅದೇ ತಲೆಗಿತ್ತು. ಹಂಗ ಅಜ್ಜಿ ಮಣ್ಣು ಕೊಡಕ್ ಬಂದ್ರು ಅವ್ರಿ. ಅಜ್ಜಿ ಮಣ್ಣು ಕೊಡಕ್ ಬಂದ್ರು. ಅಜ್ಜಿ ಹಳ್ಳಿ ಒಳಗ ಅಜ್ಜಿಗೆ ಚಪ್ಪರ ಕೆಳಗ ಗುಡಿಸಲು ಕೆಳಗ ಅಜ್ಜಿ ಕೂಡಿಸಿದ್ರು. ಮ್ಯಾಗ ಪೊಡ್ಲಕಾಯಿ ಬೆಳಿ ಇಳಿಬಿಟ್ರಿ ಅಕ್ಕಾರ. ಹಳ್ಳಿಯಾಗ ನಿಮ್ಗೆಲ್ಲ ಗೊತ್ತಿರ್ಬೇಕು. ಹಳ್ಳಿ ಒಳಗ ಪೊಡ್ಲಕಾಯಿ ಇಳಿಬಿಟ್ರು. ಪೊಡ್ಲಕಾಯಿ ಇಷ್ಟು ಟೂತಾಗಿರೋ ಅಕ್ಕಾರ ಬೆಳ್ಳಿ ಒಳಗ ಇಷ್ಟು ಟೂತಾಗಿರೋ ಅಕ್ಕರ. ಅಕ್ಕಿ ಅವ್ವ ಮಗಳು ಅಳ್ಕೋತ ಬಂದ್ರು ಚಾಲ ಮಾಡ್ದಕ್ಕೆ ಮಗಳಿದ್ದಾಕಿ. ಹಾ ಅಜ್ಜಿ ಮಗಳು ಚಾಲ ಮಾಡ್ದ. ಈಕೆ ಸಣ್ಣಕ್ಕೆ ಮಗಳಿದ್ದಾಕೆ ಸುಮ್ ಕುಳ್ರಿಕೆ. ಆ ಮಗಳು ಏನಂದಾಗ ಮಮ್ಮಿ ನನಗ ಪಡಲ್ಕಾಯಿ ಬೇಕಾ ಆಗ್ತದ ಹುಡುಗಿ. ಇನ್ನು ಸತ್ತಲ್ಲಿ ಬಂದಾರ ಇನ್ನು ಹೆಂಗ್ ಹೇಳ್ಬೇಕ್ರಿ ಅಕ್ಕರ. ಅಕ್ಕಿ ಅವ್ರ ಇದ್ದಕ್ಕೆ ಬಾಳ ಬೇರೆ ಅಳ್ಕೋತ ಹೇಳ್ತಾಳ. ಆಯಿಗ ಮಣ್ಣಾಗಿಟ್ಟು ಹೋಗಳಗೋಯ್ಯನೇ ಏಯವ್ವ ಸುಮ್ಕೊಂಡ್ರಿ ನನ್ನ ಮಗಳ. ಆಕಿಯ ಆಯಿ ಸಸಿ ಗೊತ್ತಾತ್ರಿ. ಆಯಿ ಸಸಿ ಗೊತ್ತ ಆಕೆ ಬಾಳ ಬೇರೆ ಆಕಿನೂ ಅಳ್ಕೋತ ಹೇಳಕ್ಕಿರ್ತೀನಿ ಚಾಲೋದ. ಆಯಿ ಸಸಿ ಅವನ ಬೀಸಕ್ ಬಿಟ್ಟಿನ್ರಿ ಏಯವ್ವ ಅವನ ಯಾರಿಗ ಕೊಡಂಗಿಲ್ರಿ ಏಯವ್ವ ಅಂದ್ರ. ಲಕ್ಕಣ್ಣ ಲೋಪ ಪೊಡ್ಲಕಾಯಿ ಹಿಂಗ್ ಕೇಳಕತ್ತಿರ. ಅಜ್ಜಿಗೆ ಅಲ್ಲೇ ಬಿಟ್ರು ಪೊಡ್ಲಕಾಯಿ ಇದು ಮಾಡಕತ್ತಾರ. ನಾದನಿ ವೈನಿ ಕೂಡಿಕಿಸಿದ್ರ. ಇನ್ನೊಂದು ನೋಡ್ಬೇಕ್ರಿ ನೀವೆಲ್ಲ ಹೆಣ್ಣು ಮಕ್ಕಳಿಗೆ ಪಾಪ ಯಾರೇ ತೀರ್ ಹೋದ್ರು ಅಂದ್ರೆ ಪಟ್ಟ ಕಣ್ಣ ನೀರು ಬಂದ್ಬಿಡ್ತಾವ. ನೋಡ್ಬೇಕು. ನಮ್ಮ ಮನೆ ಮಗಳ್ಕೋಬೇಕು ವೈನಿ ಅದಾರಿ ಅವ್ರು ಯಾರೇ ತೀರ್ಕೊಂಡ್ರೆ ಬೈತ್ರ. ಅಲ್ಲವ್ರಿ ನಿನ್ನತ್ತ ಒಂದು ಆಕ್ಸಿಡೆಂಟ್ ಇತ್ತು ತೀರ್ಕೊಂಡ್ರು. ಆಕಿ ನಮ್ಮ ವೈನಿ ಮಗಳಿಗೆ ಗೆಳಿದಾಳ. ಆಕಿ ಚಾಲ ಏನಾಗಿತ್ತ ಗಂಡ ಗುಳು ಕೊಡೋಗ ನೀ ಏನ್ ಹೇಳ್ತಿ ಅಂದ್ರೆ. ಈ ಹೆಣ್ಣು ಮಕ್ಕಳಿಗೆ ಕಣ್ಣಾಗ ನೀರು ಹೆಂಗ್ ಬರ್ತಾವ ಪಾಪ ಭಾಳ ಕಳ್ಳು ಭಾಳ ಮೆತ್ತಗ ನಮ್ಮ ಹೆಣ್ಣು ಮಕ್ಕಳು. ಆದ್ರೆ ಗಂಡಸ್ರಿಗೆ ಒಟ್ಟ ಕಣ್ಣಾಗ ನೀರು ಬರಲಿವ. ಯಾವಾಗ ಬರ್ತಾವ ಗೊತ್ತೇನ್ರಿ? ಅವ್ರಿಗೆ 90 ಕುಡ್ದಾಗೆ ಬರ್ತಾವ ಕಣ್ಣಾಗೆ. ಓಣಿ ಒಳಗ ಕಾಕ ತಿರ್ಕೊಂಡಿದ್ರ ಅಕ್ಕರ. ಕಾಕ ತಿರ್ಕೊಂಡಿದ ಕಾಕನ ಮಗ ಬಂದಿದ. ಓಣ್ಯಾಗ ಹೋಗ್ಬೇಕು ಆಂಟಿ ಇದಕ್ಕೆ ಏನಂದ್ರೆ ತಮ್ಮ ಕಾಕ ತಿರ್ಕೊಂಡನ ಹಳ್ಳಕ್ ಬರ್ಲಾ ನಾಳೆಗೆ ಮಾತು ಬರ್ತಾವ ಏನಂತಾರ ಚಂದ ಅಂತಾರನ. ಕಾಕ ತಿರ್ಕೊಂಡನ ಕಳ್ಳೈತೆ ಏನೈತಿ ಎಂತದ ನಿನ್ನ ಮನಸ್ಸ ಅಳಿಬೇಕಿಲ್ಲ. ಅವ್ನಿಗೆ ಎಲ್ಲಿ ಅಳು ಬರ್ಬೇಕ್ರಿ ಅಕ್ಕರ. ಗಂಡಸರಿಗೆ ಒಟ್ಟ ಕಣ್ಣಾಗಿ ನೀರು ಬರಲ್ಲ. ಅವ್ರ ದೋಸ್ತು ಗೊತ್ತಾತು. ನಮ್ಮ ದೋಸ್ತು ಬೈಲಿಕತ್ತೀರಿ ಅದು ತಿಳ್ಕೊಂಡು ಸಾಲಿ ಕಡೆ ಕರ್ಕೊಂಡು ಹೋಗಿ ಒಂದು 90 ಕುಡ್ಸೋಕ್ ಬಂದ್ರ. ಅವ್ನಿಗೆ 90 ಕುಡ್ಸೋನ್ ಬಂದ್ರಿ. ಕುಡ್ಸೋನ್ ಬಂದ ಬಳಕ ಕಾಕಾಗ ಮುಂದೆ ಗಾಡಿ ಕುಡ್ಸ ನೀವು ಅಲ್ಲೋಣ ನಮ್ಮೂರಾಗ. ಕಾಕಾಗ ಮುಂದೆ ಗಾಡಿ ಕುಡ್ಸಿರಕ್ಕರ. ಇವ 90 ಕುಡ್ದಿದ್ದ ದುಃಖ ಸಾಕತ್ತು ಅಣ್ಣಗ. ಅಣ್ಣನ ದೋಸ್ತ ಕುಡ್ಸಂತ ನಾನು ಅಳಿಸ್ಬೇಕಲ್ಲ ಏನ್ರ ಮಾಡಿ ಚಾಲು ಮಾಡ್ದೇವ. 90 ಕುಡ್ದಿದ್ದ ಚಾಲು ಆತು. ಕಾಕಾ ಆಂಟಿ ಏನಿದ್ರಿ ಯಾಕೆಂದ್ರೆ ಯವ್ವ ಎಷ್ಟು ಕಾಳಜಿ ಬಂತ ಎಷ್ಟು ಕಳ್ಳಿ ಮೆತ್ತಗ ಖುಷಿಂದು ತಾಕಿ ಅವಾಗ ಅಂದಳು. ಆ ಆಂಟಿಗೆ ಏನು ಗೊತ್ತು ಈ ಮಗ ಕುಡ್ದಳ್ಳಕತ್ತಿದ. ಇನ್ನು 60-80 ವರ್ಷದಿಂದ ಮುದುಕಿ ತೀರ್ಕೊಂಡ ನೋಡ್ರಿ. ಮುದುಕಿ ತೀರ್ಕೊಂಡಿದ್ರಿ. 80 ವರ್ಷದ ಮುದುಕಿ ತೀರ್ಕೊಂಡಿತ್ತು ಮೊದಲ. ಮುದುಕ ಲಾಸ್ಟ್ ಅದು ಉಳಿದಿತ್ತು ಪಾಪ. ಎಷ್ಟು ನೋಡ್ರಿ ಅನ್ಯೂನ್ಯವಾಗಿದ್ರು ಮುದುಕಿ. ಅವ್ರು ನೋಡ್ರಿ ವಯಸ್ಸಾಯ್ತ ಭಾಳ ಅನ್ಯೂನ್ಯವಾಗಿರ್ತಾವ. ಭಾಳ ಪ್ರೀತಿ ಹೆಚ್ಚಾಗ್ತದ ಮುದುಕಿ ವಯಸ್ಸಾಯ್ತ ನೋಡ್ಬೇಕು. ಮುದುಕಿ ತೀರ್ಕೊಂಡಿತ್ತು ಪಾಪ. ಮುದುಕ ಕೂತಳ್ಳಕತ್ತಿದ. ಬಾಯಾಗ ಒಂದು ಹಲ್ಲಿಲ್ರಿ ಅಕ್ಕರ. ಅವ ಚಾಲ ಮಾಡ್ದ ಮುದುಕ. ಆಂಟಿ ಹೋಗ್ ನೀನ್ ಅವನ ಇವ್ ಹಿಂಗ್ರಿ. ಇನ್ನು ಕುಡಿದು ಬೆಳಕ್ ಹಾಡ ಆಡ್ತಾರ ನೋಡ್ಬೇಕ್ರ. ಕುಡಿದು ಬೆಳಕ್ ಹಾಡ ಆಡ್ತಾರ. ಹೆಣ್ಯಾಗ ಆಡ್ರ ಅದೇ ರಾಜ್ಕುಮಾರ್ ಹಾಡ ಬಂದಿತ್ತು ನಮ್ಮ ಪುನೀತ್ ರಾಜ್ಕುಮಾರ್. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಕ್ಕಾರ. ಈ ಹಾಡಿದ್ರಿ ಅಣ್ಣ ಫಸ್ಟಿಗೆ 90 ಕುಡಿದಿದ್ದ. ಅಣ್ಣ ಫಸ್ಟಿಗೆ 90 ಕುಡಿದಿದ್ದ. ಫುಲ್ ಜೋಶ್ ಇತ್ತು. ನಶೆ ಆಗಿತ್ತಿಲ್ಲ. ಫುಲ್ ಪವರ್ ಜಾಸ್ತಿ ಇತ್ತು. 90 ಕುಡ್ದಾಗ ಫುಲ್ ಜೋಶ. ಅವಾಗ ಹಾಡು ಹಾಡಕತ್ತಿದ್ದೆ. ಹಾಡ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತಿ ನಾನೇ ರಾಜಕುಮಾರ ಅಂತ ಫುಲ್ ಸ್ಟ್ಯಾಂಡ್ ಇದ್ದ ಅಳಗಣ್ಣ. ಈಗ ಕ್ವಾರ್ಟರ್ ಕುಡ್ದು ಹಾಡ ಆಡ್ಸಕತ್ತಾರ. ಅದೇ ಹಾಡ
ಕ್ವಾರ್ಟರ್ ಕುಡ್ದಾಗ ಎಲ್ರಿಗೂ ಗೊತ್ತಾಗ್ಬಿಡ್ದು ನಿಶೆ ಆಗ್ಯದ ತೋರಿಸ್ಕೋಬಾರ್ದಲ್ಲ ಅಣ್ಣ ಫುಲ್ ಡಿಗ್ನಿಟ್ ಮೇಂಟೈನ್ ಮಾಡ್ಬೇಕಲ್ಲ ಅಣ್ಣ. ಕ್ವಾರ್ಟರ್ ಕುಡ್ದು ಸ್ವಲ್ಪ ನಿಶೆ ಆಗ್ತಿದ ಕೈಕಾಲು ಅಳ್ಗಾಡ್ತಿರ್ತಾವ ಸ್ವಲ್ಪ ಬಾಯಿ ತದಲ್ತಿರ್ತದ ಅವಾಗ ಇದೇ ಹಾಡ ಗೊಂಬೆ ಹೇಳ್ತೈತೆ ಚಾಲು ಮಾಡ್ತಾನ. ಬೊಂಬೆ ಹೇಳತೈತಿ ಮತ್ತೆ ಮತ್ತೆ ಹೇಳತೈತೆ, ಹಾ ಬೊಂಬೆ ಹೇಳತೈತೆ ಮತ್ತೆ ಮತ್ತೆ ಹೇಳತೈತೆ ನೀವೇ ರಾಜ್ಕುಮಾರ ನಾವು. ಇನ್ನು ಅಣ್ಣ ಡಬಲ್ ಕ್ವಾರ್ಟರ್ ಕುಡ್ದಿರ್ತಾನ ಅಣ್ಣ ಹ್ಯಾಂಗ ಹಾಡ್ತಿರ್ಬೇಕು ಲೆಕ್ಕ ಮಾಡ್ರಿ ನೀವು. ಇನ್ನು ಡಬಲ್ ಕ್ವಾರ್ಟರ್ ಕುಡ್ತಿರ್ನಕ್ಕಾರ ಕೊಂಡ್ರಕ್ಕೂ ಬರಲ್ಲ ಹೇಳಕ್ಕೂ ಬರಲ್ಲ, ದುಃಖ ಹೆಚ್ಚಾಗಳತನೂ ಗೊತ್ತಿಲ್ಲ ಖುಷಿ ಹೆಚ್ಚಾಗಳತನೂ ಗೊತ್ತಿಲ್ಲ. ಡಬಲ್ ಕ್ವಾರ್ಟರ್ ಕುಡ್ದಿರ್ತಾನ ನಿಂದ್ರಕ್ಕೂ ಬರಲ್ಲ ಚಾಲು ಮಾಡ್ತಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ, ಏ ಕಕ್ಕ ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ. ಅಲ್ಲಿ ಆಮ್ಲೆಟ್ ಹಾಕದಮ್ಮ, ಹಾಂ ಆಮ್ಲೆಟ್ ಬೀಳ್ತದೆ ಡಬಲ್ ಕ್ವಾರ್ಟರ್ ಆದ್ರ ಆಡೇನೆ ಬರಂಗಿಲ್ಲ. ಕಿಂಗ್ ಪೇಸರ್ ಇಲ್ಲ ಅನ್ನೋದು ಬೇರೆ ಹೈವಾಡ್ಸ್ ಕುಡ್ದಿದ್ದಮ್ಮ. ಒಟ್ಟು ಬ್ರ್ಯಾಂಡ್ ಕೇಳ್ರಿಪ್ಪ ನೀವು ನನಗೆ. ಇನ್ನೊಂದು ವಿಶೇಷವಾಗಿ ನಮ್ಮೆಲ್ಲ ತಾಯಿದ್ರು ಪಾಪ ದಯವಿಟ್ಟು ಯವ್ವ ಬಸ್ ಫ್ರೀ ಅದತ್ತೆ ಒಟ್ಟ ಊರು ಬಿಟ್ಟು ಹೋಗ್ಬೇಡ್ರಿ ಇವ. ಬಸ್ ಸಿದ್ದರಾಮಣ್ಣ ಫ್ರೀ ಮಾಡಿಬಿಟ್ಟನ. ನಮ್ಮ ಊರಾಗ ಗುಲ್ಬರ್ದಾಗ ಒಂದು ಮುದುಕಿ 6 ತಿಂಗಳಿರ್ತೇವ ಹೋಗ್ಯದ ಫ್ರೀ ಐತೆ, ಹೊಳೆ ಮನೆಗೆ ಬಂದಿಲ್ಲ. ಅದು ಮುದುಕ ಹುಳ ನುಚ್ಚು ತಿನ್ನಾಕತ್ತದ ಮನ್ಯಾಗ ಕೂತು ಬಾಯಾಗ ಹಲ್ಲಿಲ್ಲ. ನೋಡ್ಬೇಕ್ರಿ ಬರ್ಬೇಕಾದ್ರೆ ಬಸ್ಸಿಗೆ ಬರ್ಬೇಕಾದ್ರೆ ಬಿಜಾಪುರ್ಗೆ ಬರ್ಬೇಕಾದ್ರೆ ನೋಡ್ಬೇಕ್ರಿ ಅಕ್ಕರ ಒಟ್ಟು ಮಂದಿ ಬಸ್ಸಿನಾಗ ಹೆಣ್ಮಕ್ಳು ನಾ ಅಂತ ಎಲ್ಲೇ ಪಿಕ್ನಿಕ್ ಟೂರ್ ಕೊಂಡ್ರಪ್ಪ ಹೆಣ್ಮಕ್ಳು ನಾ ಏರ್ಲಿಲ್ಲ. ಕಂಡಕ್ಟರ್ ಅಂತ ಎಲ್ಲಿ ಹಿಡಿಯುತ್ತಮ್ಮ ಬಿಜಾಪುರ ಕೊಟ್ಟಿನಿ. ಮತ್ತೆ ಏರ್ ಗಾಡಿ ಅಂದ್ರೆ ಮತ್ತೆ ಹೆಣ್ಮಕ್ಳಿರಲಿಲ್ಲ. ಆಧಾರ್ ಕಾರ್ಡ್ ಮಂದಿ ಏರಂದ ಏದ್ರಿ ಅಕ್ಕರ್ ನಾನು ಬಾಗಲ ಒಳಗೆ ನಿಂತ್ಕೊಂಡಿದ್ರಿ ಅಕ್ಕಾರ. ಕಂಡಕ್ಟರ್ ಫುಲ್ ಡ್ರೈವರ್ ಬಳಿ ಟಿಕೆಟ್ ತೊಗೊಂಬರ್ಬೇಕಲ್ಲ, ಟಿಕೆಟ್ ತೊಗೊಂಬರ್ಬೇಕು. ಒಟ್ಟು ಹೆಣ್ಮಕ್ಳು ಏನಿಲ್ಲ ಅಕ್ಕಾರ ಕೈಯಾಗ ಹಿಡಿದು ಬಿಟ್ಟಿರಿ ಅಕ್ಕಾರ. ಆಧಾರ್ ಕಾರ್ಡ ಚಾಲ ಮಾಡಿದ್ರು ಆಧಾರ್ 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 ಆಧಾರ್. ಅವ ಅಲ್ಲಿಂದ ನಾನು ಬಳಿ ಬರ್ಬೇಕಾದ ನಾನು ಸ್ಟಾಪೇ ಬಂದಿದ್ದೆ ಅಕ್ಕ. ನಾ ಹೇಳಿದೆ ನಾ ಏನು ಟಿಕೆಟ್ ತೆಗಿಲಿಲ್ಲ. ಮಾನ್ ಹಂಗೆ ತೋಣ ಸುಮ್ಮಲ್ಲ ಒಂದು ಮುದುಕಿರಿ ಅಕ್ಕಾರ ಕಿಡಿಕ್ಯಾಗ ತಿಳಿ ಹಾಕ್ಯದ ಸೀಟ್ ಸಿಗ್ಲಾರ ಬಟ್ಟಾಕ. ಒಟ್ಟ ನೀವು ಹಂಗಲ್ಲ ಏನು ಮಾಡಕ್ ಹೋಗ್ಬೇಡ್ರಿ. ಒಟ್ಟ ನೀವು ಬಸ್ ಫ್ರೀ ಅಂತ ಹೋಗಕ್ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮನ್ಯಾಗ ಗಂಡದವ್ರಿಗೂ ಬೈಯಕ್ಕೆ ಹೋಗ್ಬೇಡ್ರಿ. ಇಲ್ಲ್ಯಾಕೆ ಕುಂತಿ ಅಲ್ಯಾಕೆ ಕುಂತಿ ಈಗ ಯಾಕೆ ಬಂದು ಆಗ್ಯಾಕೆ ಬಂದು ಲೇಟ್ ಯಾಕೆ ಮಾಡಿದೆ ಜಲ್ದಿ ಯಾಕೆ ಬಂದು ಕೇಳಕ್ಕೆ ಹೋಗ್ರಿ. ಹಿಂಗೆ ಒಬ್ಬಕ್ಕೆ ಹೆಣ್ತಿದ್ದಾಕಿ ಮನ್ಯಾಗ ಗಂಡಕ್ಕೆ ಕಾಡ್ತಿಳ್ರಿ. ಅದು ಗಂಡ ಆಫೀಸ್ನ ಮನೆ ಬರ್ತದ ಸುಮ್ ಕುಡ್ತಿದ್ದಿಲ್ರಿ. ಈಗ ಟಿವಿ ನೋಡ್ಕೊಂಡು ಕುಂತಿದ್ವಿ ಹೆಣ್ತಿದ್ದಾಕಿ. ಇವಾಗ ಗಂಡಿದ್ದ ಒಬ್ಬಂದು ಆಫೀಸ್ನಾಗ ಡ್ಯೂಟಿ ಮಾಡ್ತಾನೆ ಬೇಜಾರತ್ತೇಳಿ ನ್ಯೂಸ್ ನೋಡ್ಬೇಕು ಕ್ರಿಕೆಟ್ ನೋಡ್ಬೇಕು ಅಂತೇಳಿ ರಿಮೋಟ್ ತೊಗೊಂಡು ಚಾಲು ಮಾಡ್ತಾನೆ ರೀ ಗಂಡಿದ್ದಾವ. ಹೆಣ್ತಿಗೆ ಹೊಡೆದು ನೋಡ್ಬೇಕ್ರಿ ಮೈಯಾಗ ದೇವ್ರು ಬಂದಾಗ ಇದು ಗಾಂಡ್ರಿ ಅಕ್ಕಾರ. ಇದು ಸೀದಾ ಟೇಬಲ್ ಮ್ಯಾಗ ರಿಮೋಟ್ ಇಟ್ಟು ಮೂಲ್ಯಾಗ ನಾಯಿ ಕೂತ್ಕೊಂಡಿರ್ತದೆ. ನಿಮ್ಮದೇ ಪವರ್ ಇವ, ಟಿವಿನೂ ನಿಮ್ಮದೇ ರಿಮೋಟ್ನು ನಿಮ್ಮದೇ. ಗಾಂಡದ್ರ ಕೈ ಏನು ಮಣ್ಣು ಇಲ್ಲ. ಹಿಂಗೆ ಹೆಣ್ತಿದಕ್ಕೆಂದ್ರ ರೀ ಅಂಜಿ ಸೈತದ ಹೆಣ್ತಿ ಅಂದ್ರ ರೀ ನಾ ಒಂದು ವಾರ ತವ್ರ ಮನೆ ಹೋಗ್ತೀನಿ. ನಾ ತವ್ರ ಮನೆಯಿಂದ ಮನೆ ಬರ್ಬೇಕಾದ್ರ ನೀವು ಮನು ಮುಂದೆ ಕೊಡ್ಬೇಕು, ಮಗನಿಗೆ ಕೈಕೋತ್ ಕೊಡ್ಬೇಕು, ನೀವು ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಇವ ಗಾಂಡಿದ್ದಾವ ಹ್ಞೂ ಆತೇಳ ಅಂದ. ಈಗ ನೋಡ್ರಿ ನೀವು ಮನೆ ಬಿಟ್ಟು ಹೋಗಂಗಿಲ್ಲ, ನಾ ಒಂದು ವಾರ ಹೊಂಟೀನಿ ಇಲ್ಲೇ ಕೂಡ್ಬೇಕು, ಮಗನಿಗೆ ಕೈಕೋತ್ ಕೊಡ್ಬೇಕು, ಹ್ಞೂ ಆತೇಳ ಅಂದ. ಹೆಣ್ತಿದ್ದಕ್ಕೆ ತವ್ರ ಮನೆಗೆ ಬಂದಿಲ್ರಕ್ಕಾರ. ತವ್ರ ಮನೆ ಬಂದ್ರೆ ಗಂಡನ ಮೇಲೆ ಸಂಶಯ ಭಾಳ. ಗಂಡ ಮನ್ಯಾಗ ಅದನೋ ಇಲ್ಲೋ ಫೋನ್ ಚಾಲ ಮಾಡಿದ್ರು ಹಂಗೆ ಎಲ್ಲಿದ್ರು ಗಾಂಡಿದ್ದ ಮನ್ಯಾಗಿದ್ದೀನಿ ಅಂತವ. ಮನ್ಯಾಗಿದ್ದಿರ್ತೇನೆ ಗ್ಯಾರಂಟಿ ಗ್ಯಾರಂಟಿ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ. ಮನ್ಯಾಗಿದ್ದಿರ್ತೇನೆ ಗ್ಯಾರಂಟಿ. ಮತ್ತೆ ಏನು ಮಾಡ್ಬೇಕಣ್ಣ? ಸೀದಾ ಅಡಿಗೆ ಮನೆಗೆ ಮಿಕ್ಸರ್ ಹಾಕ್ರ ನೋಡ. ಇದು ಗಾಂಟ್ರಿ ಹಾಕ್ರ ಅಡಿಗೆ ಮರಿ ಮಾತು ಮಿಕ್ಸರ್ ಹಾಕ್ತಾವ. ಅವಾಗ ಹೆಂಡತಿ ಕನ್ಫರ್ಮ್ ಮನ್ಯಾಗಿದ್ರಿ ಮತ್ತೆ ಮಾರಿದ್ರೆ ಸುಮ್ಕೊಂಡಿಲ್ಲ. ಗಂಡ ಮನ್ಯಾಗ ಅದನೋ ಇಲ್ಲ ಮತ್ತೆ ಚಾಲು ಮಾಡಿದ್ರು ಫೋನ್ ಎಲ್ಲಿದ್ರು ಮನ್ಯಾಗಿದ್ದೀನಿ ಅಂದವ. ಹಾಕಿ ನೋಡ ಮಿಕ್ಸರ್. ಮತ್ತೆ ಇದು ಗಂಡ ಹುಚ್ಚಿಪೇಲಿ ಮತ್ತೆ ಮಿಕ್ಸರ್ ಮನ್ಯಾಗಿದ್ರಿ ಅಕ್ಕಾರ. ಒಂದು ವಾರ ರೀ ಬರೀ ಮಿಕ್ಸರ್ ಹಾಕ್ತಾರೆ ಹೆಣ್ತಿದ್ದಾಕಿ. ಒಂದು ವಾರ ಆತು ತವ್ರ ಮನೆಯಿಂದ ಗಂಡನ ಮನೆ ಬಂದು ಮಗ ಕಟ್ಟಿ ಮಗ ಅಳ್ಕೋತ್ ಕೂತಿತ್ತು. ಏ ಮಮ್ಮಿ ಯಾಕತ್ತ ಮಾಡಕತ್ತಿದ್ದಿ? ನಿಮ್ಮ ಪಪ್ಪ ಮನ್ಯಾಗಿಲ್ಲ. ಪಪ್ಪ ಒಂದು ವಾರ ಆತ ಮಿಕ್ಸರ್ ತೊಗೊಂಡೋದ ಮನೆಗೆ ಬಂದಿಲ್ಲ. ಅವ ಬಾರ್ನಾಗ ಕೂತಿದ್ದ ಕಾಕ. ಅವು ಇದ್ದಕ್ಕೆ ತವ್ರ ಮನ್ಯಾಗ ಕೂತಿಳು. ಗಂಡಸರು ಭಾಳ ಡೇಂಜರ್ ಇವ. ನೀವು ಅವ್ರಿಗೆ ಏನಾರ ನೀವು ಏನು ನಡೆಯಂಗಿಲ್ಲ ಆಟ. ನಾವು ನಮ್ಮ ಹಸುರುಗಳು ಬೇರೆ ಇರ್ತಾವ. ನಾವು ಮಿಕ್ಸರ್ ಕೈ ಹಿಡ್ಕೊಂಡು ಹೋಗ್ತೇವೆ. ನಾವು ಬಾರಿಗೆ ಹೋಗ್ತೇವೆ. ನೀವು ಮನ್ಯಾಗ ಕೂತು ಅಲ್ಲೇ ನೀವು ಹೊಡಿಬೇಕು ನೀವು ಫೋನ. ಹಾಗಾಗಿ ವಿಶೇಷವಾಗಿ ಭಾಳ ಅದ್ಭುತವಾಗಿ ನಿಮ್ಮೆಲ್ಲರನ್ನು ಇವತ್ತಿನ ದಿವಸ ಭಾಳ ಇಷ್ಟೊಂದು ಸಮಯ ಆದರೂ ಕೂಡ ನಾವೆಲ್ಲ ನಮ್ಮ ತಾಯಂದಿರು ನಮ್ಮ ಅಕ್ಕ ತಂಗಿದ್ರು, ಯಾಕಂದ್ರೆ ನಮ್ಮೆಲ್ಲ ಗಂಡಸರು ನಮ್ಮೆಲ್ಲ ಸ್ನೇಹಿತರೆಲ್ಲ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗ್ತಾರೆ. ನಮ್ಮ ತಾಯಂದಿರು ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ. ಇವತ್ತಿನ ದಿವಸ ನೀವೆಲ್ಲರೂ ಇಷ್ಟೊಂದು ಸಮಯ ಆದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಸದಾ ನಮ್ಮೆಲ್ಲ ಕಲಾವಿದರು ನಿಮ್ಮ ತಾಯಂದಿರಿಗೆ ನಾವು ಸದಾ ಚಿರೋಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.